ತಿಳಿಸ್ತಾ ಈ ಒಂದು 1995-2000 ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ದಿನ ತಮಗೆಲ್ಲ ಗೊತ್ತೇ ಇದೆ. ಈ ಆವಣಿ ಅಂತಕ್ಕಂಥದ್ದು ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ. ದಕ್ಷಿಣ ಕಾಶಿ ಅವಂತಿಕಾಪುರಿ ಅಂತಕ್ಕಂಥ ಒಂದು ಹಿರಿಮೆಯನ್ನು ಹೊಂದಿರತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿ ಬಹಳ ವರ್ಷಗಳ ನಂತರ ಎಲ್ಲ ಒಂದು ಕ್ಲಾಸ್ಮೇಟ್ಸ್ ಅಂತ ಏನು ಹೇಳ್ತೀವಿ, ಸಹಪಾಠಿಗಳೆಲ್ಲ ಒಂದು ಕಡೆ ಸೇರಿ ವಿಜೃಂಭಣೆ ಮಾಡಬೇಕು ಅಂತಕ್ಕಂಥ ಒಂದು ಈ ಕಾರ್ಯಕ್ರಮ. ನಾನು ಏನಕ್ಕಪ್ಪ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಜವಾಗಲೂ ನಮ್ಮ ಆವಣಿ ಗ್ರಾಮದ ಇತಿಹಾಸದಲ್ಲೇ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಿಂದ ಅಭ್ಯಾಸ ಮಾಡಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪಡ್ಕೊಂಡು ಹೋಗಿದ್ದಾರೆ. ಆದರೆ ಇವತ್ತು ಹೆಮ್ಮೆಯಿಂದ ಗರ್ವದಿಂದ ಹೇಳ್ತಾ ಇದ್ದೀನಿ, ಈ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥ ಈ ನಿಮ್ಮ ಬ್ಯಾಚ್ಗೆ ಮೊದಲಿಗೆ ನನ್ನ ಅನಂತ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಯಾರೂ ಸಹ ಇದುವರೆಗೂ ಮಾಡಿಲ್ಲ. ನಾವು ಸಹ ಒಂದ್ಸಲ ಪ್ರಯತ್ನ ಮಾಡಿದ್ವು. ಏನಪ್ಪ ಅಂದರೆ, ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದಾಗ ಬಹಳಷ್ಟು ವಿಘ್ನಗಳು ನಮಗೆ ಬರ್ತದೆ. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಿದ್ದೀರಾ. ಮತ್ತೊಮ್ಮೆ ನಿಮಗೆ ನನ್ನ ಅಭಿನಂದನೆ ತಿಳಿಸ್ತಾ, ಬಂಧುಗಳೇ, ಈ ಒಂದು ಗುರುವಂದನಾ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಕಾರಣ ಇಷ್ಟೇ, ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ನಂತರ ಗುರುಗಳು ಅಂತಕ್ಕಂಥವರು ನಮ್ಮ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾರೆ. ಇವತ್ತೇನಾದರೂ ಸಹ ನಾವು ಒಂದು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ, ಗುರುಗಳು ಕಲಿಸ್ಕೊಟ್ಟಿರ್ತಕ್ಕಂಥ 4 ಅಕ್ಷರದಿಂದಲೂ ಸಹ ನಾವು ಇವತ್ತು ಒಂದು ಒಳ್ಳೆಯ ಸ್ಥಾನಮಾನಗಳಾಗಿರ್ಬೋದು, ಅಥವಾ ಉತ್ತಮವಾಗಿರ್ತಕ್ಕಂಥ ಸನ್ನಡತೆ ಒಂದು ಜೀವನವನ್ನು ನಡೆಸಲಿಕ್ಕೆ ಕಾರಣೀಭೂತರು ಅವರೇ ಆಗಿರ್ತಾರೆ. ಹಾಗಾಗಿ ಇವತ್ತು ಏನು ಈ ಕಾರ್ಯಕ್ರಮ, ನಾನು ಮೊದಲಿಗೆ ಹೇಳಿದೆ, ನಮ್ಮ ಆವಣಿಯ ಇತಿಹಾಸದಲ್ಲೇ ಪ್ರಥಮವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಆ ಎಲ್ಲ ಕ್ರೆಡಿಟು ಸಹ ಈ ಏನು ನಮ್ಮ 1995-2000 ಸಾಲಿನ ವಿದ್ಯಾರ್ಥಿಗಳು ನಿಮಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಮುಖ್ಯವಾಗಿ ನಮ್ಮ ಪ್ರಾಂಶುಪಾಲರಾದಿಯಾಗಿ ನಾನು ಸಮಯವನ್ನು ಸ್ವಲ್ಪ ಕಡಿತ ಮಾಡಿ ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ, ಭಾಳಷ್ಟು ಜನ ಹಿರಿಯರು ಮಾತಾಡ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ಸಹ ನಾನು ಕಾಲಮಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ರು ನಿರ್ವಹಿಸ್ತಾರೆ ಆ ಕೆಲಸವನ್ನು ಅಂತ ಹೇಳಿ, ಜೊತೆಗೆ ನೀವುಗಳೇನಿದ್ದೀರಾ, ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಎಂದಿಗೂ ಸಹ ಮರೆಯಲಾಗಿರ್ತಕ್ಕಂಥ ಒಂದು ಕಾಲಘಟ್ಟ. ಕಾರಣ ಇಷ್ಟೇ, ನಾವು ಕಾಲೇಜು ಮತ್ತು ಬೇರೆ ಬೇರೆ ಇದನ್ನು ಶಿಕ್ಷಣ ಪಡಿತಾ ಇರ್ಬೇಕಾದ್ರೆ ಬೇರೆ ರೀತಿಯಲ್ಲಿ ಹೋಗ್ತೀವಿ. ಆದರೆ ಅವರೆಲ್ಲರೂ ಸಹ ನಮಗೆ ಅವರ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಇವಕ್ಕೆ ಬೆಲೆ ಕೊಟ್ಟು ಫ್ರೆಂಡ್ಶಿಪ್ ಮಾಡ್ತಾರೆ. ಆದರೆ ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಮುಗ್ಧ ಮನಸ್ಥಿತಿ ನಮ್ದೆಲ್ಲದು. ಯಾರಿಗೂ ಸಹ ಅವರು ಸಾಹುಕಾರ, ಇವನು ಬಡವ, ಅವನು ಅದು ಇದು ಅಂತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಮಶವಿಲ್ಲದ, ಯಾವುದೇ ಭೇದ ಭಾವ ಇಲ್ಲದ ನಾವು ಒಂದಾಗಿ ಮನಸ್ಸುಗಳು. ಮತ್ತು ತಮಗೆಲ್ಲ ಗೊತ್ತೇ ಇದೆ, ಒಂದು ಕ್ಲಾಸ್ಮೇಟ್ಸು ಅಂದ ತಕ್ಷಣ ಅದರಲ್ಲಿ ಎಲ್ಲರೂ ಸಹ ಒಳ್ಳೆ ಫ್ರೆಂಡ್ಸು ಆಗೋದಿಲ್ಲ. ನಮ್ಮಲ್ಲಿ ಕೆಲವರು ಬಹಳ ಉತ್ತಮವಾಗಿರ್ತಕ್ಕಂಥ ಫ್ರೆಂಡ್ಸ್ ಆಗ್ತಾರೆ, ಇನ್ನೊಂದು ಕ್ಲಾಸ್ಮೇಟ್ಸ್ ಆಗಿ ಉಳಿತಾರೆ. ಆದರೆ ಎಲ್ಲಾದರೂ ಕಾಣಿಸ್ಕೊಂಡಾಗ ಅದೆಲ್ಲೇ ಇರಲಿ, ಅವನು ಹೇಗೆ ಇರಲಿ, ಅವ್ನು ನನ್ನ ಫ್ರೆಂಡು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ ನೋಡಿ. ಆ ಒಂದು ಇದನ್ನು ಎಂದಿಗೂ ಸಹ ಮರೀಲಿಕ್ಕೆ ಆಗೋದಿಲ್ಲ. ಇವತ್ತು ಇದಕ್ಕೆ ಈ ಶಾಲೆಯಲ್ಲಿ ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಹಿರಿಯ ಶಿಕ್ಷಕಿ ನಿವೃತ್ತರು ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಸಹ ಸೌಭಾಗ್ಯಲಕ್ಷ್ಮಿ ಮೇಡಮ್ ಅವರು, ಅವ್ರಿಗೂ ಸಹ ವೇದಿಕೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಮುಖ್ಯವಾಗಿ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಭಾಳಷ್ಟು ಹಿರಿಯರಿಗೂ ಸಹ ಶಿಕ್ಷಕ ಇರ್ತಕ್ಕಂಥದ್ದು, ನಮಗೂ ಸಹ ಶಿಕ್ಷಕಿಯಾಗಿ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ನಮ್ಮ ಗೌರಮ್ಮ ಮೇಡಮ್ನವ್ರನ್ನ ನೆನೆಸ್ಕೊಳ್ತಾ, ಯಾಕೆ ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೂರನ್ನ ಭಾಳಷ್ಟು ಶಿಕ್ಷಕರಿಗೂ ಸಹ ಅವರು ಶಿಕ್ಷಕರಾಗಿ ಸೇವೆಯನ್ನು ಕೊಟ್ಟಿದ್ದಾರೆ. ಮತ್ತು ಸನ್ಮಾನ್ಯ ನಾಗರಾಜ್ ಶಾಸ್ತ್ರಿ ಅವರು, ಈ ನಮ್ಮ ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಸಂಸ್ಥಾಪಕರು. ಅವರು ಕೊಟ್ಟಿರ್ತಕ್ಕಂಥ ನೆರಳಿನಲ್ಲಿ ನಾವು ಭಾಳಷ್ಟು ಜನ ವಿದ್ಯಾರ್ಥಿಗಳು ಒಂದು ಜೀವನವನ್ನು ಕಟ್ಕೊಂಡಿದ್ದೀವಿ. ಅವರನ್ನು ಸಹ ನೆನೆಸ್ಕೊಳ್ತಾ, ಈ ಒಂದು ಗುರುವಂದನಾ ಕಾರ್ಯಕ್ರಮ ಮೊದಲಿಗೆ ತಾವುಗಳು ಮಾಡ್ತಾ ಇದ್ದೀರಾ.
ಪ್ರತಿಯೊಬ್ಬ ಗುರುವಿಗೂ ಸಹ ಇದು ನೀವು ಕೊಡ್ತಾ ಇರ್ತಕ್ಕಂಥ ಗೌರವ. ನೋಡಿ, ನಮ್ಮ SM ಸರ್ ಅವರು ಉಡುಪಿಯಲ್ಲಿ ಇದ್ದಾರೆ ಅಂತೇಳಿ, ಉಡುಪಿಯಿಂದ ಭಾಳಷ್ಟು ದೂರದಿಂದ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಮೂಮೆಂಟ್ಸು ಮತ್ತೆ ಮತ್ತೆ ನಿಮಗೆ ಸಿಗೋದಿಲ್ಲ. ನಾನು ನಿಮಗೂ ಸಹ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಏನು ನಿಮ್ಮ ಈ ಬ್ಯಾಚ್ಮೇಟ್ಸ್ಗೆಲ್ಲನೂ ಸಹ ಕೊನೆಯದಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಫೋಟೋವನ್ನು ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಮದುವೆ ಅಂತ ಮಾಡ್ತೀವಿ, ವಿಜೃಂಭಣೆ ಆಡಂಬರದಿಂದ ಮಾಡ್ತೀವಿ, ಎಲ್ಲ ಮುಗಿದೋಗುತ್ತೆ, ತಿಂದು ಉಂಡು ಎಲ್ಲ ಹೊರಟೋಗ್ತಾರೆ. ಆದರೆ ಕೊನೆಗೆ ನಮಗೆ ಒಂದು ಮೆಮೊರಿ ಅಂತ ಉಳಿತಕ್ಕಂಥದ್ದು ಫೋಟೋ ಒಂದೇ. ಹಾಗಾಗಿ ನೀವೆಲ್ಲರೂ ಸಹ ಇದನ್ನು ಮಾಡಿ, ಆ ಕೆಲಸವನ್ನು ಮಾಡಿ. ಮತ್ತು ನಿಮ್ಮಿಂದ ಇವತ್ತೇನು ಪ್ರಥಮವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮದಿಂದ ನಮ್ಮ ಭಾಳಷ್ಟು ಹಳೆಯ ವಿದ್ಯಾರ್ಥಿಗಳು ಏನು ಮುಂದೆ ನಿಮಗಿಂತ ಮೊದಲು ಸಹ ಓದಿದ್ದಾರೆ, ನಿಮ್ಮ ನಂತರ ಸಹ ಓದಿದ್ದಾರೆ ಈ ಶಾಲೆಗಳಲ್ಲಿ, ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಂಗೆ ಆಗುತ್ತೆ ನೀವೆಲ್ಲ ಸೇರಿ. ಇದರಿಂದ ಏನಪ್ಪ ಅಂತ ಹೇಳಿದ್ರೆ ಬಹುತೇಕ ನಮ್ಮ ನೋಡಿ, ನನ್ನ ಕಣ್ಮುಂದೆ ಇವತ್ತು ನಮ್ಮ ತಾಯಿ ಹೃದಯದ ಒಬ್ಬ ಶಿಕ್ಷಕಿ ಯಾರು, ನಮ್ಮ MVN ಮೇಡಮ್ ಅವರು, ನಾಗರತ್ನ ಮೇಡಮ್ ಅವರು, ಮತ್ತು ಆಲ್ ಟೈಮ್ PD ಟೀಚರ್ ಅವರೇ ನಮಗೆ, ಯಾರೋ ನಮ್ಮ ರೆಡ್ಡಿ ಮಾಸ್ಟರ್. ಅವ್ರದ್ದು ಸಹ ಒಂದಷ್ಟು ವಿಶೇಷ. ಯಾಕೆ ಅಂತ ಹೇಳಿದ್ರೆ ಆಂಧ್ರದಲ್ಲಿ ಹುಟ್ಟಿದ್ದಾರೆ, ತಮಿಳ್ನಾಡಲ್ಲಿ ಮೆಡ್ರಾಸಲ್ಲಿ ಅಭ್ಯಾಸ ಮಾಡಿದ್ದಾರೆ, ಡ್ಯೂಟಿ ಬಂದು ಕರ್ನಾಟಕದಲ್ಲಿ, ಆಯಿತಾ. ಹೀಗೆ ಒಬ್ಬೊಬ್ಬರು ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷ. ಮತ್ತು ನೋಡಿ, ನಮ್ಮ ಸರ್ ಯಾರೋ ಸರ್ ರಾಜಗೋಪಾಲ್ ಸರ್ ಅವರು ಈಗಲೂ ಸಹ ಸ್ಲಿಮ್ಮಾಗಿ ಇರೋ ಲೆಕ್ಕದಲ್ಲಿದ್ದಾರೆ. ಫಿಸಿಕಲಿ ಅಲ್ಲ, ಕೆಲವರೆಲ್ಲ ನೋಡಿದಾಗ ಸಂತೋಷ ಆಗುತ್ತೆ. ಏನಪ್ಪ ಅಂದರೆ 60 ವರ್ಷ ಅಂತಕ್ಕಂಥದ್ದು ನಿವೃತ್ತಿ ಕಡ್ಡಾಯ ಇರುತ್ತೆ, ಆದರೆ ಕೆಲವರು ಮೇಂಟೆನೆನ್ಸ್ ಮಾಡಿ ಉತ್ತಮ ರೀತಿಯಲ್ಲಿ ಇರ್ತಾರೆ. ಈಗ ಇವನ್ನೆಲ್ಲ ಮತ್ತೆ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ವೇದಿಕೆ ನಿಮ್ಗೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ನೀವು ಮಾಡ್ತಕ್ಕಂಥ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಇನ್ನು ಮುಂದೆ ನಡೀತಕ್ಕಂಥ ಯಾವುದೋ ಒಂದು ಶುಭ ಕಾರ್ಯಕ್ರಮಗಳು, ಒಂದು ನಮ್ಮ ಮನೆಗಳಲ್ಲಿ ಒಂದು ಮದುವೆ ಕಾರ್ಯಕ್ರಮಗಳು, ಗೃಹಪ್ರವೇಶಗಳು, ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ರಮಗಳು, ನಿಮ್ಮ ಫ್ರೆಂಡ್ಸ್ ಎಲ್ಲನೂ. ನಾನು ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಭಾಗಿಗಳಾಗಿದ್ದೀರಾ, ಆದರೆ ಇದಕ್ಕೆ ಒಂದು ಕಲ್ಪನೆ ಮೂಡಿ ನಾವು ಈ ಥರ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಅದು ನಿಮ್ಮ ಕಡೆ ಹುಡುಗಿರು ಮಾಡಿದಾರೋ ಅಥವಾ ಯಾರೋ ಹುಡುಗ ಮಾಡಿದಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನೀವೆಲ್ಲನೂ ಸಹ. ಯಾಕೆ ಅಂತ ಹೇಳಿದ್ರೆ ನಾನು ಸಹ ಒಂದು ನಮ್ಮ ಹೊಂದಿರ್ತಕ್ಕಂಥದ್ದು ಒಂದಷ್ಟು ಫಾಸ್ಟ್ ಇರೋದ್ರಿಂದ ನಾವು ಸಹ ಮಾಡಿದ್ದೀವಿ. ಕಾರಣಾಂತರಗಳಿಂದ ನಮ್ಮ ಬದಲಾದ ಪರಿಸ್ಥಿತಿಗಳಿಂದ ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಿಮ್ಮಿಂದ ಅಂತೂ ನನಗೊಂದು ಭರವಸೆ ಬಂದಿದೆ. ಖಂಡಿತ ನೀವು ಸಣ್ಣವರಾಗಿದ್ದೀರಾ, ನನಗೆ ವಯಸ್ಸು ಸಣ್ಣವರು ಅಂತ ಹೇಳಿದ್ರೆ ವಯಸ್ಸಲ್ಲಿ ಚಿಕ್ಕವರಾಗಿದ್ದೀರಾ. ನಿಮ್ಮಿಂದ ಖಂಡಿತವಾಗಿಯೂ ನಮ್ಮಂಥವ್ರಿಗೂ ಸಹ ನೀವು ಇನ್ಸ್ಪೈರ್ ಆಗಿದ್ದೀರಾ ಅಂದರೆ ಎರಡನೇ ಮಾತೇ ಇಲ್ಲ. ಗರ್ವದಿಂದ ಹೇಳ್ತಾ ಈ ಮಾತನ್ನು ನಾನು. ಕೆಲಸ ನಡೀತಾ ಇದೆ, ನಮ್ಮ ಮುಂದಿನ ಜನ್ರೇಷನ್ ಸಹ ಇದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಕನಿಲ್ಲದ ಇವತ್ತು ನಹಿ ಜ್ಞಾನೇನ ಸದೃಶಂ, ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ. ಹಾಗಾಗಿ ಎಲ್ಲರೂ ಸಹ ವಿದ್ಯಾವಂತರಾಗಬೇಕು ಅಂತ ಹೇಳಿದ್ರೆ ನಮ್ಮ ಬಾಳಲ್ಲಿ ಬೆಳಕನ್ನು ನಾವು ಕಾಣಬೇಕಾದ್ರೆ, ನಮ್ಮ ಬಾಳುವಂತಕ್ಕಂಥ ಹಸನಾಗಬೇಕಾದ್ರೆ ನಮ್ಗಿರ್ತಕ್ಕಂಥದ್ದು ಒಂದೇ ನಮ್ಮ ಗುರುಗಳು. ಇವತ್ತು ಅವನ್ನ ಸನ್ಮಾನ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ. ಜೊತೆಗೆ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಇನ್ನೊಬ್ಬರು ಪ್ರೇರಣೆ ಆಗುತ್ತೆ ಅಂತಕ್ಕಂಥದ್ದು. ಬಂಧುಗಳೇ, ನಮ್ಮ ತಾಲೂಕಿನ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ KN ರಾಮಚಂದ್ರ ಸರ್ BO ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಬೇಕು ಅಂತೇಳಿ ಕೋರ್ತಾ ಇದ್ದಾರೆ. ತಾಯಿ ಸೀತಾಮಾತೆಯ ಅನುಗ್ರಹ ಅಂತಕ್ಕಂಥದ್ದು ನಿಮ್ಮ ಗುಂಪಿನ ಎಲ್ಲರಿಗೂ, ಮತ್ತು ನಮ್ಮ ಏನು ಈ ಶಿಕ್ಷಕರು ಇವತ್ತು ಅನನ್ಯವಾಗಿರ್ತಕ್ಕಂಥ ಸೇವೆಯನ್ನು ಕೊಟ್ಟು ನಮ್ಮ ಈ ಭಾಗದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ಅವರು ಸದಾಕಾಲ ಶ್ರೀ ರಾಮಲಿಂಗೇಶ್ವರನ ಆಶೀರ್ವಾದದಿಂದ ಅವರ ಕುಟುಂಬದ ಎಲ್ಲರೂ ಸಹ ಉತ್ತಮವಾಗಿ ಜೀವಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಮೊದಲಿಗೆ ಮತ್ತೊಮ್ಮೆ ನಮ್ಮ BO ಸಾಹೇಬರಿಗೆ ನಾನು ಈಗಾಗಲೇ ಆವಣಿಯ ಒಂದು ಪರಿಚಯವನ್ನು ಆಗಾಗ ಹೇಳ್ತಾ ಇರ್ತೀನಿ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಉತ್ತಮವಾಗಿರ್ತಕ್ಕಂಥ KPS ಶಾಲೆ ಸಹ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕಲ್ಪಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ನಿಮ್ಮ ಬ್ಯಾಚನ್ನು ನಾನು ಅಭಿನಂದಿಸಲೇಬೇಕು. ಈ ಮಾಡಿರ್ತಕ್ಕಂಥ ಈ ಉತ್ತಮ ಕೆಲಸಕ್ಕೆ ನಾನು ಬಹಳಷ್ಟು ಸಂತೋಷಿತನಾಗಿ ಈ ಒಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ಒಂದು ಅವಕಾಶವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಸಹ ವಂದಿಸಿ, ಶ್ರೀ ರಾಮಲಿಂಗೇಶ್ವರ ನಿಮ್ಗೆಲ್ಲರಿಗೂ ಸಹ ಒಳ್ಳೆತನ ಮಾಡಲಿ ಅಂತೇಳಿ ನನ್ನ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.